ನಮಸ್ಕಾರ, ನೀವು ನೋಡ್ತಿದ್ದೀರಾ 11 ಪ್ರೈಮ್. ನಾನು ಅಶ್ವಥವೇತ್. ಇವತ್ತಿನ 11 ಪ್ರೈಮ್ ಸುದ್ದಿಯಲ್ಲಿ ಮೊದಲಿಗೆ ಸಿಲಿಕಾನ್ ಸಿಟಿಯಲ್ಲಿ ವರುಣನ ಆರ್ಭಟ ಜೋರಾಗ್ತಾ ಇದೆ. ಹಾಗಾಗಿ ಸೋರುತ್ತಿದೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ. ಮೆಜೆಸ್ಟಿಕ್, ಟೌನ್ ಹಾಲ್, ವಿಜಯನಗರ, ಲಾಲ್ಬಾಗ್, ಶಾಂತಿನಗರ, ಕೋರಮಂಗಲ, ರಾಜಾಜಿನಗರ ಸೇರಿ ಹಲವೆಡೆ ಇವತ್ತು ಅಬ್ಬರದ ಮಳೆಯಾಗಿದೆ. ಭಾರೀ ಮಳೆಗೆ ವಾಹನ ಸವಾರರು ಒಂದು ಕಡೆ ಪರದಾಡಿದ್ದಾರೆ. ನೋಡಿ, ಸಂಜೆಯಿಂದ ಆರಂಭ ಆಯಿತು ಮಳೆ, ಕಂಟಿನ್ಯೂಸ್ ಆಗಿ ನಿಂತಿಲ್ಲ. ರಸ್ತೆಗಳಲ್ಲಿ ನೀರು ತುಂಬಿಕೊಂಡು ಅವಾಂತರವೇ ಸೃಷ್ಟಿಯಾಗಿದೆ. ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮತ್ತೊಂದು ಕಡೆ ವಾಹನ ಸವಾರರು ಪರದಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮಲ್ಲೇಶ್ವರದಲ್ಲಿ ಯಾವ ರೀತಿ ಸ್ಥಿತಿ ನಿರ್ಮಾಣ ಆಗಿದೆ, ಮಳೆಯ ಅವಾಂತರ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಅವೆನ್ಯೂ ರಸ್ತೆಯಲ್ಲಿ ಇಡೀ ರಸ್ತೆ ಸಂಪೂರ್ಣ ನೀರಿನಿಂದ ಜಲಾವೃತ ಆಗಿದೆ. ಮತ್ತೊಂದು ಕಡೆ ವಿಲ್ಸನ್ ಗಾರ್ಡನ್ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಇವತ್ತು ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ಮತ್ತೊಂದು ಕಡೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಕೂಡ ಸೋರ್ತಾ ಇದೆಯಂತೆ. ನೋಡಿ, ರೈಲ್ವೆ ಸ್ಟೇಷನ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಸೋರ್ತಾ ಇದೆ. ಮಳೆಯ ಅವಾಂತರದಿಂದಾಗಿ, ಧಾರಾಕಾರ ಮಳೆ ಸುರಿದಿಂದಾಗಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಮೇಲ್ಗಡೆಯಿಂದ ನೀರು ಸೋರ್ತಾ ಇದೆ. ಹೀಗಾಗಿ ಪ್ರಯಾಣಿಕರಿಗೂ ಒಂದು ರೀತಿಯಲ್ಲಿ ಕಷ್ಟ ಆಗಿದೆ. ಇದು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ, ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ. ಮತ್ತೊಂದು ಕಡೆ ಇಡೀ ರಸ್ತೆ ಪೂರ್ತಿ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ವಾಹನ ಸವಾರರು ತಮ್ಮ ವಾಹನವನ್ನು ಚಲಾಯಿಸಲು ಹರಸಾಹಸ ಪಟ್ಟಿದ್ದಾರೆ. ಮಳೆ ಬಂತು ಅಂತಂದರೆ ಅಂಡರ್ ಪಾಸ್ಗಳ ಕತೆ ಬೇರೆದೇ ಕತೆ. ಅದು ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ. ಆಗಲೇ BBMP ಅವರಿಗೆ ಹೇಳಿ ಸಾಕಾಗೋಯ್ತು. ಸ್ವಲ್ಪ ಎಲ್ಲ ಅಂಡರ್ ಪಾಸ್ಗಳನ್ನು ನೋಡಿ ನೀರು ತುಂಬುತ್ತೆ, ಅದರಿಂದ ಸಮಸ್ಯೆ ಆಗುತ್ತೆ. ಕಳೆದ ವರ್ಷ ಆಂಧ್ರದ ಹೆಣ್ಣು ಮಗಳನ್ನು ಕಳೆದುಕೊಂಡದ್ದು ಕೂಡ ಗೊತ್ತೇ ಇದೆ. KR ಸರ್ಕಲ್ನಲ್ಲಿರುವಂಥ ಅಂಡರ್ ಪಾಸ್ ತುಂಬಿದ್ದಂಥ ಪರಿಣಾಮ ಏನಾಯಿತು ಅನ್ನೋದು ಗೊತ್ತೇ ಇದೆ. BBMP ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಟ್ರಾಫಿಕ್ ಪೊಲೀಸ್ನವರೇ ಫೀಲ್ಡ್ಗಿಳಿದು ನೀರನ್ನು ಕ್ಲಿಯರ್ ಮಾಡಿದ್ದಾರೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಬಹಳ ಪ್ರಮುಖವಾಗಿ ಶಿವಾನಂದ ಸರ್ಕಲ್ ಅಂಡರ್ ಪಾಸ್ ಆಗಿರ್ಬೋದು, KR ಸರ್ಕಲ್ ಅಂಡರ್ ಪಾಸ್ ಆಗಿರ್ಬೋದು, ಒಂದಷ್ಟು ಸಣ್ಣ ಸಣ್ಣ ಅಂಡರ್ ಪಾಸ್ಗಳು ಕೂಡ ತುಂಬೋದ್ರಿಂದ ವಾಹನ ಸವಾರರಿಗೆ ಅಡಚಣೆ ಆಗುತ್ತೆ. ಅವ್ರಿಗೂ ಗೊತ್ತಾಗೋದಿಲ್ಲ, ಅದರ ಆಳ ಆಗಲ್ಲ, ಸೀದಾ ನುಗ್ಗಿಸ್ಬಿಡ್ತಾರೆ. ಆಮೇಲೆ ಅದರಿಂದ ಆಗುವಂಥ ಅನಾಹುತಕ್ಕೆ ಎಲ್ಲರೂ ಕೂಡ ತಲೆ ಕೊಡಬೇಕಾಗುತ್ತೆ. BBMP ಅಧಿಕಾರಿಗಳು ಮೊದಲಿಗೆ ಯಾರೂ ಕೂಡ ಎಚ್ಚೆತ್ತುಕೊಳ್ಳೋದಿಲ್ಲ. ಮಳೆ ಜೋರಾದಂಥ ಸಂದರ್ಭದಲ್ಲಿ ಅಂಡರ್ ಪಾಸ್ಗಳು ನೀರಿನಿಂದ ಜಲಾವೃತ ಆಗುತ್ತೆ, ಆಳಡಿ ನೀರು ತುಂಬಿಕೊಳ್ಳುತ್ತೆ. ಅದು ನೀರು ಹೋಗೋದಕ್ಕೆ ಯಾವ ರೀತಿ ವ್ಯವಸ್ಥೆ, ಅವೈಜ್ಞಾನಿಕ ಕಾಮಗಾರಿ, ಇದರ ಬಗ್ಗೆ ಸ್ವಲ್ಪವೂ ಕೂಡ ಎಚ್ಚೆತ್ತುಕೊಳ್ಳೋದಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮಳೆಯ ಅವಾಂತರದಿಂದ ರೈಲ್ವೆ ಸ್ಟೇಷನ್ನಲ್ಲಿ ನೀರು ಸುರಿತಾ ಇದೆ, ಮತ್ತೊಂದು ಕಡೆ ಅಂಡರ್ ಪಾಸ್ ತುಂಬಿದೆ, ಇನ್ನು ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ವಾಹನ ಸವಾರರು ಪರದಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಪ್ರತಿನಿಧಿ ಅಜಯ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ನೀವಲ್ಲಿದ್ದೀರಿ. ಈಗ ಮಳೆಯಿಂದ ಸಾಕಷ್ಟು ಅವಾಂತರಗಳಾಗಿದೆ. ಬಹಳ ಪ್ರಮುಖವಾಗಿ BBMP ಅಧಿಕಾರಿಗಳಿಗೆ ಹೇಳಿ ಸಾಕಾಗೋಯ್ತು, ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ. ಏನಾಗ್ತಾ ಇದೆ ಸದ್ಯಕ್ಕೆ ಈಗ ಮಳೆ ಅವಾಂತರದಿಂದ ಅಜಯ್? ಖಂಡಿತವಾಗ್ಲೂ ದಿವಿತ್, ಈಗಾಗಲೇ ಬೆಂಗಳೂರಿನಾದ್ಯಂತ ಕಳೆದ 2 ಗಂಟೆಗಳಿಂದನೂ ಕೂಡ ಈಗಾಗಲೇ ಮಳೆ ಸುರಿತಾ ಇರುವಂಥದ್ದು. ಇದರಿಂದಾಗಿ ಕೆಲವೊಂದು ಕಡೆಗಳಲ್ಲೂ ಕೂಡ ಸಾಕಷ್ಟು ತೊಂದರೆಗಳನ್ನ ಈಗಾಗಲೇ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಕೆಲ ಕಡೆ ರಸ್ತೆಯ ಗುಂಡಿಗಳು ತುಂಬ ಈಗಾಗಲೇ ನೀರಾಗಿರುವಂಥದ್ದು, ಕೆಲವೊಂದು ಅಂಡರ್ ಪಾಸ್ಗಳು ಕೂಡ ಈಗಾಗಲೇ ತುಂಬಿರುವಂಥದ್ದು. ಈಗ ನಾವು ಓಕ್ಲಿಪುರಂನ ಅಂಡರ್ ಪಾಸ್ ಬಳಿ ಕೂಡ ಇರುವಂಥದ್ದು. ಇಲ್ಲಿ ಬಹುತೇಕವಾಗಿ ಈಗಾಗಲೇ ಸದ್ಯದ ಮಟ್ಟಿಗೆ ನೀರು ತುಂಬಿದ್ದಾದರೂ ಕೂಡ ಸಾಕಷ್ಟು ನೀರು ಇನ್ನೂ ಕೂಡ ಹಾಗೆ ಕೂಡ ಇರುವಂಥದ್ದು. ಇದು ಈಗಲ್ಲ, ಸಾಕಷ್ಟು ವರ್ಷಗಳಿಂದನೂ ಕೂಡ ಈ ಒಂದು ಅಂಡರ್ ಪಾಸ್ನಲ್ಲೂ ಕೂಡ ನೀರು ನಿಲ್ಲತ್ತೆ. ಅದನ್ನು ಸರಿ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳಿ ಏನು BBMP ಅಧಿಕಾರಿಗಳು ಡಿಸೈಡ್ ಮಾಡಿದರೆ ಏನೋ ಗೊತ್ತಿಲ್ಲ. ಯಾವಾಗಲೂ ಕೂಡ ಇದೇ ರೀತಿಯಾಗಿ ಬೈಕ್ ಸವಾರರು ಕೂಡ ಕಷ್ಟ ಪಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಜನರು ಕೂಡ ಇಲ್ಲಿ ಹಿಡಿಚಾಪವನ್ನು ಹಾಕೊಂಡು ಪ್ರತಿನಿತ್ಯ ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಕೂಡ ಓಡಾಡುವಂಥದ್ದು ದೃಶ್ಯಗಳನ್ನು ಸಹ ನಾವು ನೋಡ್ತಾ ಇರ್ತೀವಿ. ಇದನ್ನು ಹೊರತುಪಡಿಸಿದರೆ ಬೇರೆ ಕಡೆಯಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಕೂಡ ಈಗ ಆಗಿದೆ ಅಂತೇಳಿ ಕೂಡ ಗೊತ್ತಾಗ್ತಿರುವಂಥದ್ದು.
ಕೆಲ ಕಡೆ ಮರಗಳು ಕೂಡ ಈಗಾಗಲೇ ಬಿದ್ದು ಕೆಲವೊಂದು ವಾಹನಗಳು ಕೂಡ ಜಖಮ್ ಆಗಿದೆ ಅಂತೇಳಿ ಗೊತ್ತಾಗಿರುವಂಥದ್ದು. ಇನ್ನು ಕೆಲವೊಂದು ರೈಲ್ವೆ ಸ್ಟೇಷನಲ್ಲೂ ಕೂಡ ಈಗಾಗಲೇ ನೀರು ತುಂಬಿಕೊಂಡಿದೆ ಅಂತೇಳಿ ಗೊತ್ತಾಗಿರುವಂಥದ್ದು. ಇನ್ನು ಕೇವಲ 2 ಗಂಟೆಯ ಮಳೆಗೆ ಬೆಂಗಳೂರು ಸಾಕಷ್ಟು ಅವಾಂತರಕ್ಕೆ ಈಗಾಗಲೇ ಕಾರಣ ಆಗಿರುವಂಥದ್ದು. ಇನ್ನು BBMP ಅಧಿಕಾರಿಗಳು ಕೂಡ ಕೆಲವೊಂದು ಕಡೆ ಸ್ಥಳಕ್ಕೆ ಹೋಗಿರುವಂಥದ್ದು. ಜೊತೆಗೆ ಎಲ್ಲೆಲ್ಲಿ ಮರಗಳು ಧರೆಗಳು ಅಂದರೆ ಕೆಳಗೆ ಬಿದ್ದಿರೋ ಅಲ್ಲೆಲ್ಲವೂ ಕೂಡ ತೆರವು ಮಾಡುವಂತ ಕಾರ್ಯಾಚರಣೆಗೂ ಕೂಡ ಈಗಾಗಲೇ ಅಜಯ್ ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಈಗ ನೋಡಿ, ಈಗ ಮಳೆಯ ಅಬ್ಬರಕ್ಕೆ ಮರದ ಕೊಂಬೆಯೊಂದು ಮುರಿದು ಬಿದ್ದಿದೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಹನುಮಂತನಗರದಲ್ಲಿ ಬೈಕ್ ಮೇಲೆ ಕೊಂಬೆ ಬಿದ್ದಿದೆ. ಬಿದ್ದಂಥ ರಭಸಕ್ಕೆ ಬೈಕ್ ಸಂಪೂರ್ಣವಾಗಿ ಜಖಂಗೊಂಡಿದೆ. ಸ್ಥಳಕ್ಕೆ ಹನುಮಂತನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಮಳೆಯ ಅವಾಂತರ, ದೊಡ್ಡ ಮರದ ಕೊಂಬೆಗಳು ಬಿದ್ದು ಈಗ ಬೈಕ್ ಸಂಪೂರ್ಣವಾಗಿ ಜಖಂಗೊಂಡಿದೆ ಅಂತೇಳಿ. ಇದು ಕೂಡ BBMP ವ್ಯಾಪ್ತಿಗೆ ಬರುವಂಥ ಕೆಲಸ ಅಲ್ಲ. ಮರದ ಕೊಂಬೆಗಳನ್ನು ಅವ್ರು ಕಟ್ ಮಾಡಬೇಕ್ರಿ. ಯಾವ್ಯಾವಾಗ ಸಂದರ್ಭಕ್ಕೆ ತಕ್ಕಂಗೆ, ಕಾಲಕ್ಕೆ ತಕ್ಕನಾಗೆ ಮರಗಳ ಕೊಂಬೆಗಳನ್ನು ಕಟ್ ಮಾಡಿದ್ರೆ ಈ ರೀತಿಯಾದಂಥ ಅವಘಡಗಳು ಸಂಭವಿಸೋದಿಲ್ಲ. ಸಂಪೂರ್ಣವಾದಂಥ ನಿರ್ಲಕ್ಷ್ಯ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಆಗಲೇ ಹೇಳ್ತಾ ಇದ್ರಿ ಅಜಯ್, ಒಂದು ಅಂಡರ್ಪಾಸ್ನಲ್ಲಿ ಹಿಂದೆ ನಡೆದಂಥ ಘಟನೆ ನಿಮಗೆ ಗೊತ್ತೇ ಇದೆ. ಯುವತಿಯೊಬ್ಬಳ ಪ್ರಾಣ ಕಳ್ಕೊಂಡಿದ್ವಿ. ಈಗ ಮರದ ಕೊಂಬೆ ಬಿದ್ದಿರೋದು, ಬೈಕ್ ಜಖಂಗೊಂಡಿದೆ. ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆದರೆ ಯಾಕೆ BBMP ಈ ಬಗ್ಗೆನೂ ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದೆಯಾ? ಕ್ರಮವನ್ನು ಸರಿಯಾಗಿ ತೆಗೆದುಕೊಳ್ತಿಲ್ವಾ ಅಜಯ್? ಖಂಡಿತವಾಗ್ಲೂ ದಿವಿತ್, ಏನಂದ್ರೆ ಹನುಮಂತನಗರದಲ್ಲಿ ಏನೋ ಪಾರ್ಕಿಂಗ್ ಮಾಡಿದಂತಹ ಕೆಲ ಬೈಕ್ಗಳ ಮೇಲೆ ಈಗಾಗಲೇ ದೊಡ್ಡ ಗಾತ್ರದ ಮರದ ಕೊಂಬೆ ಬಿದ್ದಿರುವಂಥದ್ದು. ಆದರೆ ಅಲ್ಲಿ ಯಾವುದಕ್ಕೂ ಕೂಡ ಆ ಪ್ರಾಣಾಪಾಯ ಆಗಿಲ್ಲ, ಯಾರು ಕೂಡ ಅಲ್ಲಿ ಸಿಗಾಕೊಂಡಿಲ್ಲ. ಅದೃಷ್ಟವಶ ಈಗಾಗಲೇ ಅಲ್ಲಿರುವಂತಹ ಮರದ ಕೊಂಬೆಗಳನ್ನ ಕೂಡ ಕ್ಲಿಯರ್ ಮಾಡುವಂಥ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಸಿಕ್ಕಿರುವಂಥದ್ದು. ಅಂದರೆ ಈಗ BBMP ಅಧಿಕಾರಿಗಳಾಗಲಿ ಅಂದರೆ ಈಗ ಎಚ್ಚೆತ್ತುಕೊಳ್ಳೋಕ್ಕಿಂತ ಮುಂಚೆ ಯಾವ್ಯಾವ ಮರಗಳು ಶೀತಲಾವಸ್ಥೆ ತಲುಪಿದೆಯೋ ಅಂಥ ಮರಗಳನ್ನು ಮೊದಲನೇ ನೋಡಿ ಕಟ್ ಮಾಡುವಂಥ ಕೆಲಸವನ್ನ ಮಾಡಬೇಕು. ಇಲ್ಲವಾದಲ್ಲಿ ಅದೇನಾದರೂ ಏನೋ ಬೈಕ್ ಸವಾರರ ಮೇಲೆ ಬಿದ್ದರೂ ಕೂಡ ಸಾಕಷ್ಟು ಅವಾಂತರ ಆಗುವಂಥ ಒಂದು ಸಂಭವ ಕೂಡ ಇರುತ್ತೆ. ಅದರ ಜೊತೆಗೆ ಸಾವಾಗುವಂಥ ಸಂಭವ ಕೂಡ ಇರುತ್ತೆ. ಸೊ ಹೀಗಾಗಿ ಸಾಕಷ್ಟು ಜನರು ಕೂಡ ಓಡಾಡುವಂಥ ಸಂದರ್ಭದಲ್ಲಿ ನಮ್ಮ ಹುಷಾರಲ್ಲಿ ನಾವು ಓಡಾಡುವಂಥದ್ದು ಬಹಳ ಮುಖ್ಯವಾಗುತ್ತೆ. ಯಾಕಂದರೆ ರಸ್ತೆ ಗುಂಡಿಗಳು ಗೊತ್ತಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಸ್ಪೀಡಾಗಿ ಹೋದರೆ ಬೈಕ್ ಸವಾರರು ಪ್ರಮುಖವಾಗಿ ಸ್ಪೀಡಾಗಿ ಹೋಗುವಂಥ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಮಳೆ ಬಂದಾಗ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು ಅಂತಲೂ ಕೂಡ ಸಾಕಷ್ಟು ಬಾರಿ ಪೊಲೀಸ್ ಅಧಿಕಾರಿಗಳು, ಟ್ರಾಫಿಕ್ ಪೊಲೀಸರನ್ನು ಕೂಡ ಸಾಕಷ್ಟು ಜನರು ಕೂಡ ಹೇಳಿರುವಂಥದ್ದು. ಸೊ ಹೀಗಾಗಿ ಇವತ್ತು ಬಂದಿರುವಂಥದ್ದು ಕೇವಲ 2 ಗಂಟೆ ಮಳೆಗೆ ಈ ರೀತಿಯಾದಂಥ ಅವಾಂತರಗಳು ಕೂಡ ಈಗಾಗಲೇ ಸೃಷ್ಟಿಯಾಗಿರುವಂಥದ್ದು. ಕೆಲ ಕಡೆ ಈಗಾಗಲೇ ಸಿಬ್ಬಂದಿಗಳನ್ನ BBMP ಸಿಬ್ಬಂದಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಹೋಗಿ ಈಗಾಗಲೇ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. PSI ಪರಶುರಾಮ ಸಾವಿನ ತನಿಖೆ CIDಗೆ ಹೆಗಲೇರಿದೆ. ಈಗ ಯಾದಗಿರಿಯಲ್ಲೇ CID ಬೀಡು ಬಿಟ್ಟು ತನಿಖೆಯನ್ನು ಚುರುಕುಗೊಳಿಸಿದೆ. ಈ ನಡುವೆ ಪ್ರಕರಣವನ್ನು CBIಗೆ ಹಸ್ತಾಂತರಿಸಬೇಕೆಂಬ ಕೂಗೆದ್ದಿದೆ. ಪರಶುರಾಮ್ ಯಾದಗಿರಿಯಲ್ಲಿ ದಕ್ಷ PSI ಎಂದೇ ಹೆಸರು ಮಾಡಿದ್ದ ಆರಕ್ಷಕ. ಇಂತಹ ಅಧಿಕಾರಿ ಅನುಮಾನಾಸ್ಪದವಾಗಿ ಸಾವಿನ ಮನೆ ಸೇರಿರುವುದು ಹಲವು ಅನುಮಾನವನ್ನ ಹುಟ್ಟುಹಾಕಿದೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. PSI ಪರಶುರಾಮ್ ನೆನೆದು ASI ಹಸನ್ ಕಣ್ಣೀರು. ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ದುರ್ದೈವ ಸರ್, ಅವರು ಹೋಗಿದ್ದು ತನಿಖೆಯ ಹೊಣೆ ಹೊತ್ತ CID ಯಾದಗಿರಿಯಲ್ಲೇ ಬೀಡು ಬಿಟ್ಟಿದೆ. PSI ಸಾವಿನ ಕಾರಣವನ್ನ ಬೆನ್ನು ಹೊತ್ತಿದೆ. ಹೀಗಿರುವಾಗಲೇ ಪರಶುರಾಮ್ ತಮ್ಮ ನಿವೃತ್ತಿ ಬಗ್ಗೆ ಮಾತನಾಡಿರೋ ವಿಡಿಯೋ ಹೊರಬಿದ್ದಿದೆ. ದಕ್ಷ ಅಧಿಕಾರಿಯನ್ನ ನೆನೆದು ASI ಹಸನ್ ಕಣ್ಣೀರು ಹಾಕಿದ್ದಾರೆ. ಅಂತ ಒಳ್ಳೆಯ ದಕ್ಷ ಅಧಿಕಾರಿಗಳು ಸಿಗೋದಿಲ್ಲ ಸರ್. ನಮ್ಮ ದುರ್ದೈವ ಅನ್ಬೇಕು. ನಮ್ಮ ಡಿಪಾರ್ಟ್ಮೆಂಟಿಗೆ ಒಂದು ದುರ್ದೈವ ಸರ್ ಇದು, ಅವ್ರು ಹೋಗಿದ್ದು. ಆದರೆ ನಮಗೆ ಈಗ ಅವ್ರದ್ದು ನೆನೆಸಿಕೊಂಡ್ರೆ ನಮಗೆ ಭಾಳ ಕಷ್ಟ ಆಗ್ತದೆ ಸರ್. ಅವ್ರದ್ದು ಏನು ಮಾತಾಡಬೇಕು ಅಂತಂದರೆ ಬರಲ್ಲ, ನಮಗೆ ಅಷ್ಟು ಇದಾಗಿಬಿಟ್ಟಿದೆ. ಆದರೆ 2 ದಿನ ತನಕ ನಮಗೆ ಭಾಳ ತ್ರಾಸಾಗಿದೆ. PSI ಸಾವು ಕೇಸ್ CBI ತನಿಖೆಗೆ ಆಗ್ರಹ.
ಶಾಸಕ ಚನ್ನಾರೆಡ್ಡಿ ಬಂಧನಕ್ಕೆ ಹೆಚ್ಚಿದ ಒತ್ತಡ. ಯಾದಗಿರಿ ಎಸ್ಪಿ ಹಾಗೂ ಡಿವೈಎಸ್ಪಿ ಕಚೇರಿ ಎದುರು ದಲಿತ ಪರ ಸಂಘಟನೆಗಳು ಪ್ರತಿಭಟನೆಯ ಕಾಳೆ ಮೊಳಗಿಸಿದ್ರು. ಈ ಕೂಡಲೇ ಶಾಸಕ ಚನ್ನಾರೆಡ್ಡಿ ಹಾಗೂ ಆತನ ಪುತ್ರನನ್ನ ಬಂಧಿಸುವಂತೆ ಆಗ್ರಹಿಸಿದ್ರು. ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಒತ್ತಾಯಿಸಿದ್ರು. ಈ CID ತನಿಖೆಯಲ್ಲಿ ನಮಗೆ ಯಾವುದೇ ನಂಬಿಕೆ ವಿಶ್ವಾಸ ಇಲ್ಲ. ಇವತ್ತು ಈ ತನಿಖೆಯನ್ನು CID ಕೊಟ್ಟದನ್ನು ರದ್ದುಪಡಿಸಿ ಸಿಬಿಐದವರಿಗೆ ವಹಿಸಿ ಇವತ್ತು ಸತ್ತಂತ ಪರಶುರಾಮ್ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಕೊಡಬೇಕಂತ ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀವಿ. ಒಂದು ವೇಳೆ ನ್ಯಾಯ ಒದಗಿಸಿ ಕೊಡದಲ್ಲೇ ಈ ಯಾದಗಿರಿ ಜಿಲ್ಲೆಯಲ್ಲಿ ಬಂದ್ ಮಾಡ್ತೀವಿ ಮತ್ತು ಶಾಸಕರ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಕೂಡ ಯುವಕರು ಹಿರಿಯರು ಸನ್ನಿಧರಾಗ್ಯಾರ. ಪ್ರತಿಭಟನೆ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪರಶುರಾಮ ಪತ್ನಿ ಶ್ವೇತಾರಿಗೆ ಸರ್ಕಾರಿ ಹುದ್ದೆ ನೀಡುವುದಾಗಿ ಭರವಸೆ ಕೊಟ್ಟರು. ಅವರು ಈಗ ನಾವು CID ಕೊಟ್ಟಿದ್ದೇವೆ, ಅದರ ತನಿಖೆ ಮಾಡ್ತಾರೆ ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದು ಬಂದ ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಸತ್ತಿದ್ದಾರೆ ಅವರು ಅಂತ. ಜೊತೆಗೆ ನಾನು ಕೂಡ ನಾಡಿದ್ದು ಹೋಗ್ತಾ ಇದ್ದೇನೆ, ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬರ್ತೇನೆ ಮತ್ತು ಅವರ ಶ್ರೀಮತಿಯವರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಈ ಮಧ್ಯೆ ಯಾದಗಿರಿ PSI ಪರಶುರಾಮ್ ಮನೆಗೆ JDS ನಾಯಕರು ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಈ ವೇಳೆ ಫೋನಿನಲ್ಲಿ ಮೃತರ ಕುಟುಂಬಸ್ಥರ ಜೊತೆ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಪರಶುರಾಮ್ ಸಾವಿಗೆ ನ್ಯಾಯ ಕೊಡಿಸುವುದಾಗಿ ಹೇಳಿದ್ರು. ಅವರು ತುಂಬಾ ಹರಾಜ್ ಮಾಡಿದ್ದಾರೆ, ದುಡ್ಡುಗೋಸ್ಕರ ಎಲ್ಲ ಹರಾಜ್ ಮಾಡಿದ್ದಾರೆ. ಮೆಂಟಲ್ ಟಾರ್ಚರ್ ಕೊಟ್ಟಿದ್ದಾರೆ ಅವ್ರಿಗೆ. ನ್ಯಾಯ ಅಷ್ಟೇ ಕೊಡ್ತಾರೆ. FIR ದಾಖಲಾಗಿ 3 ದಿನ ಕಳೆದರೂ ಇನ್ನೂ ಶಾಸಕರ ಬಂಧನವಾಗಿಲ್ಲ. ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ, ಲಂಚ ಕೇಳಿಲ್ಲ ಅನ್ನೋದಾದ್ರೆ ಶಾಸಕ ಚನ್ನಾರೆಡ್ಡಿ ಅಂಡ್ ಸನ್ಸ್ ನಾಪತ್ತೆಯಾಗಿರೋದು ಯಾಕೆ ಅನ್ನೋದೇ ಸದ್ಯದ ಪ್ರಶ್ನೆ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.